ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BBAನಲ್ಲಿ ಬರ್ತಾ ಇರತಕ್ಕಂತಹ ವಿಮೆಯು ಯಮನನ್ನೇ ಹೆದರಿಸಿತು ಅಂಥೇಳಿ ಒಂದು ಕಥೆ ರೂಪದಲ್ಲಿ, ಅಥವಾ ಇನ್ನೂ ಮುಖ್ಯವಾಗಿ ಹೇಳೋದು ಅಂತ ಹೇಳಿದ್ರೆ ಲಲಿತ ಪ್ರಬಂಧ. ಈ ಪ್ರಬಂಧ ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ವಿಮೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ಹೇಗೆ ಬದಲಿಸ್ತು ಅಥವಾ ಹೇಗೆ ಬದಲಾಯಿಸ್ತು ಅನ್ನೋದನ್ನು ಹಾಸ್ಯ ಮಿಶ್ರಿತವಾಗಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಲೇಖನದ ಮೂಲಕವಾಗಿ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಅಚಲವಾಗಿರ್ತಕ್ಕಂತಹ ಒಂದು ಶಕ್ತಿ ಅಥವಾ ಅಚಲತೆ ಅನ್ನೋದಿತ್ತು ಅಂತ ಹೇಳಿದ್ರೆ, ನಮಗೆ ಉಂಟಾಗ್ತಕ್ಕಂಥ ಯಾವ ರೋಗಗಳನ್ನು ಕೂಡ ನಾವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಹಾಗಾದರೆ ಲೇಖನವನ್ನು ನೋಡ್ತಾ ಹೋಗೋಣ. ಅಂದರೆ ಇವರ ಊರಿನಲ್ಲಿ ಒಬ್ಬ ಜಿಪಣ ಇದ್ದ. ಯಾರು ಅಂತ ಹೇಳಿದ್ರೆ ಪುಟ್ಟ ಜೋಯ್ಸ ಅಂಥೇಳಿ. ಅವನು ಮನೆಯಲ್ಲಿ ಸೀಮೆಎಣ್ಣೆ ಉರಿಸಿದ್ರು ಕೂಡ ಖರ್ಚಾಗತ್ತೆ ಅಂಥೇಳಿ ರಾತ್ರಿ ಆಗೋದಕ್ಕೂ ಮುಂಚೆನೇ ಅವ್ರು ಏನು ಮಾಡ್ತಾಯಿದ್ರು, ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ರು. ಅದೇ ರೀತಿ ಶ್ಯಾಮಾಚಾರ್ಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನನ್ನು ಕೂಡ ರಾತ್ರಿ ಅವನು ಅಷ್ಟೇ ಬೇಗ ಮಲ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಬಗ್ಗೆನೂ ಕೂಡ ಅವ್ನು ಮಾತು ಹೇಳ್ತಾನೆ. ಈ ಪ್ರಾಣಿಗೆ ಈ ಶಾಸ್ತ್ರದಲ್ಲಿ ಇವಾಗ ಅಂದರೆ ಜಿಪುಣತನದಲ್ಲಿ ಇವಾಗ ಕಾಲಿಡ್ತಾ ಇದ್ದಾನಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗೆ ಅದೇ ಊರಲ್ಲಿ ನರಸಿಂಹಾಚಾರ್ಯರು ಅಂತ ಅನ್ನೋರು ಕೂಡ ಒಬ್ಬರು ಇರ್ತಾರೆ. ಅವರೇನು, ಅವ್ರ ಮನೆಯಲ್ಲಿ ಹಸುಗಳನ್ನು ಸಾಕಿರ್ತಕ್ಕಂತಹ ಹಸು ಕರು ಹಾಕೋದಕ್ಕೆ 2 ತಿಂಗಳು ಮುಂಚೆ ಹಾಲನ್ನು ಕರೆಯೋದನ್ನು ತಪ್ಪಿಸುತ್ತೆ. ಅದಾದ ಮೇಲೆ ಅವರ ಹಿಡಿತವನ್ನು ಕಂಡಿರ್ತಕ್ಕಂತಹ ಬೇರೆ ಬೇರೆ ಊರುಗಳಿಂದ ಅವ್ರೇನು ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಲನ್ನು ಕರೆದು ಆ ಹಸುವನ್ನು ಅವ್ರಿಗೆ ಕೊಟ್ಬಿಡುವಂಥದ್ದು. ಸೊ ಹೀಗೆ ನಡೀತಾ ಇರ್ತದೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ, ಹಾಲು ಕರಿತಕ್ಕಂಥ ಹಸು ಬೇಕು, ಆದರೆ ಖರ್ಚಾಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಅವರು ಏನು ಮಾಡ್ತಾರೆ, ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಹೊಸ ಹಸುವನ್ನು ತೆಗೆದುಕೋಬೇಕು ಅಂಥೇಳಿ ಅತ್ತ ಇತ್ತ ಎಲ್ಲ ಕಡೆ ಹುಡುಕೊಂಡು ಬರ್ತಾರೆ. ಹುಡ್ಕೊಂಡು ಬಂದಮೇಲೆ ಅವ್ರಿಗೆಲ್ಲೂ ಕೂಡ ಸಿಕ್ಕಲಿಲ್ಲ. ಆಮೇಲೆ ಒಂದು ಕಡೆ ಏನು ಮಾಡ್ತಾರೆ, ಒಂದು ಕಡೆ ಸಿಗ್ತಾರೆ. ಒಡ್ರಹಳ್ಳಿ ಈಡಿಗನ ಹಸುವನ್ನು ಅವ್ರು ಏನು ಮಾಡ್ತಾರೆ, ಮನೆಗೆ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಮೇಲೆ ಆ ಊರಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಇಂತಹ ಒಬ್ಬ ವ್ಯಕ್ತಿ, ಇಂತಹ ಸ್ವಭಾವವನ್ನು ಹೊತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಗಾದರೂ ನಮ್ಮೂರಲ್ಲಿ ಇರಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇವನಿಗೆ ಈ ಹಸು ಅನ್ನೋದು ಸಿಕ್ಬಿಡತ್ತೆ. ಏನು ಮಾಡುತ್ತೆ, ಕಳ್ಳಿ ಹಾಲಿನ ರೀತಿಯಲ್ಲಿ ಸ್ವಲ್ಪ ಗಟ್ಟಿಗೆ ಹಾಲನ್ನು ಕೊಡ್ತಾ ಹೋಗುತ್ತೆ. ಹಾಗೆ 1.5 ಸೇರಷ್ಟು ಹಾಲನ್ನು ಅದು ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅವನ ಹತ್ರದಿಂದ ಹಸುವನ್ನು ಮನೆಗೆ ತೆಗೆದುಕೊಂಬರ್ತಾರೆ. ತೆಗೆದುಕೊಂಬಂದಮೇಲೆ 1-2 ದಿನ ಹಾಲು ಕರೆದು ನೋಡ್ತೀನಪ್ಪ, ನಿಮ್ಮ ಹಸು ಚೆನ್ನಾಗಿ ಹಾಲೇನು ಕೊಡುತ್ತದೆ ಅಂತ ಹೇಳಿದ್ರೆ ನಾನು ತೊಗೋತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಮನೆ ಕರ್ಕೊಂಬರ್ತಾರೆ. 4-5 ದಿನ ನೋಡ್ತಾರೆ. ಅದಾದ ಮೇಲೆ 4-5 ದಿನ ಕಳ್ಕೊಂಡ್ಮೇಲೆ ಅವ್ನು ಬರ್ತಾನೆ. ಬಂದಮೇಲೆ ಅವ್ನಿಗೊಂದು ಮಾತು ಹೇಳ್ತಾರೆ, ನಿನ್ನ ಹಸು ಏನಿದೆಯಲ್ಲಪ್ಪ, ಅದು ಮೀನಿನ ವಾಸನೆ ಜಾಸ್ತಿ ಇದೆ, ನಮ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಆ ವಾಸನೆ ಬರ್ದೋ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ₹2 ಧೂಪವನ್ನು ಹಾಕಬೇಕು ನಾವಿಲ್ಲಿ, ಆವಾಗ ಅದು ಹೋಗ್ತದೆ. ಸೊ ಇನ್ನೂ 4-5 ದಿನ ಇರಲಿ ಹೋಗು ಅಂತ ಹೇಳ್ಬಿಟ್ಟು 3-4 ದಿನ ಕಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಆಮೇಲೆ 1 ವಾರ ಕಳ್ಕೊಂಡು ಅವನ ಮೇಲೆ ಬಂದ ಮೇಲೆ ಅದು 6 ವಾರ 7 ವಾರದಷ್ಟೊತ್ತಿಗೆ ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ. ಆಗ ಅವ್ರು ಬಂದಾಗ ಒಂದೊಂದು ಹಸುಗೆ ಅಂದರೆ ಇದೇ ರೀತಿ ಕರ್ಕೊಂಬಂದು ಒಂದಷ್ಟು ದಿನ ಇಟ್ಕೊಂಡು ಒಂದಷ್ಟು ದಿನ ಹಾಲು ಚೆನ್ನಾಗಿ ಕರ್ಕೊಂಡು ಅದಾದಮೇಲೆ ಹಸು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಒಂದೊಂದು ಕಾರಣ ಹೇಳ್ತಾರೆ. ನೋಡು, ಈ ಹಸು ಅನ್ನೋದು ಚೆನ್ನಾಗಿಲ್ಲ, ಮತ್ತೊಂದಕ್ಕೆ ಅದು ನೋಡೋದಕ್ಕೆ ಅಂದರೆ ತುಂಬ ಗಟ್ಟಿಯ ದಪ್ಪ ಆಗಿದೆ, ಅದಕ್ಕೇನು ಹಾಲು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ 3ನೇದು ತನ್ನ ಜಾತಿಯಲ್ಲಿರ್ತಕ್ಕಂಥ ಅಂದರೆ ಕರುವಿಗೆ ಸರಿಯಾಗಿ ಆಹಾರವನ್ನು ಅಥವಾ ಹಾಲನ್ನು ಕೊಡಿಸ್ತಾ ಇಲ್ಲ. 4ನೇದು ಸಿಳಿಹೀನ, ಅದು ಕೂಡ ಸರಿಯಾಗಿಲ್ಲ. 5ನೇದು ಹಾಲು ಕೊಡುತ್ತೆ ಬಟ್ ನೀರೇ ಇರೋದು, ಪೂರ್ತಿ ನೀರೇ ಇರುತ್ತೆ ಅದರಲ್ಲಿ. 6ನೇದು ಸೊರನೆ ಬಿಡೋದಿಲ್ಲ, ಹಾಲು ಕರೆಯೋಕ್ಕೆ ಆಗೋದೇ ಇಲ್ಲ. 7ನೇದು ಹೊಟ್ಟೆ ತುಂಬಿಸ್ಕೊಳುತ್ತೆ, ಒಟ್ಟು ಹಾಲು ಕೊಡೋದಿಲ್ಲ. ಈ ರೀತಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಸುಳ್ಳುಗಳನ್ನು ಹೇಳಿಕೊಂಡು ಅವ್ರಿಗೆ ಬೇಕಾಗಿರೋ ಅಷ್ಟು ಹಾಲುಗಳನ್ನು ಪ್ರತಿದಿನ ಕರ್ಕೊಳ್ತಾ ಹೋಗ್ತಾರೆ. ಹಾಗೆ ಯಾವ ಮಟ್ಟಕ್ಕೆ ಅವ್ರು ಹಾಲನ್ನು ಕರ್ಕೊಂಡಿರ್ತಾರೆ ಅಂತ ಹೇಳಿದ್ರೆ 6 ತಿಂಗಳಿಗೆ ಬೇಕಾದಷ್ಟು ತುಪ್ಪವನ್ನು ಅದ್ರ ಮೂಲಕವಾಗೇ ಮಾಡ್ಕೊಂಡಿರ್ತಾರೆ. ಹಾಗೆ ಮನೆಯಲ್ಲಿ ಸಾಕಿರ್ತಕ್ಕಂಥ ಬೇರೆ ಬೇರೆ ಹಸುಗಳಿರ್ತಲ್ಲ, ಅವಕ್ಕೆ ಕಲ್ಗಚ್ಕೊಡ್ಬೇಕು ಅಂತ ಹೇಳಿದಾಗಲೂ ಕೂಡ ಮೊಸರು ಈ ಮೊಸರನ್ನು ಸೇವ್ ಮಾಡಿಕೊಂಡು ಅದನ್ನು ಕುಡಿಬೇಕು ಅಂತ ಹೇಳಿ ಕೊಡ್ತಾ ಇದ್ರಂತೆ. ಅಂದರೆ ಯಾವ ಮಟ್ಟಕ್ಕೆ ಅವರು ಹಸುಗಳನ್ನು ಬೇರೆಯವ್ರ ಹತ್ರ ಕರ್ಕೊಂಬಂದು ಹಾಲನ್ನು ಪಡ್ಕೊಳ್ತಾ ಇದ್ರು. ಹಾಗೆ ಹೀಗೆ ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ಇವನು ಪುಟ್ಟ ಜೋಯ್ಸ ನೋಡ್ತಾ ಇರ್ತಾನೆ ಕಾಸುಗಳನ್ನೆಲ್ಲ ಹೆಂಗೆ ಉಳಿಸ್ಕೊಳ್ಳೋದು ಅಥವಾ ಇನ್ನೂ ಜುಪ್ಪಣತನವನ್ನು ಹೇಗೆ ಮಾಡೋದು. ಅದೇ ಊರಲ್ಲಿ ಒಬ್ಬ ಬ್ರಾಹ್ಮಣ ಶಿಂಗ್ರಯ್ಯ ಅಂತ ಹೇಳಿರ್ತಾನೆ. ಅವನು ಕೂಡ ಅವರೂರಲ್ಲಿರ್ತಕ್ಕಂಥ ಆಚಾರಿಗೆ ತನ್ನಲ್ಲಿ 9 ಆಣೆಗೆ ಅಂದರೆ 9 ಆಣೆಗೆ ಒಂದು ಗಂಗಳ ಅಂದರೆ ಒಂದು ತಟ್ಟೆಯನ್ನು ಅಡ ಇಟ್ಟಿರ್ತಾನೆ.
ಹಡ ಇಟ್ಟಿರೋದ್ರಿಂದ ನನ್ನ 9 ರೂಪಾಯಿನ ಹೆಂಗಪ್ಪ ಪಡ್ಕೊಳ್ಳೋದು, ಮತ್ತು ನಾನು ಕೊಟ್ಟಿರ್ತಕ್ಕಂಥದ್ದೆಲ್ಲವೂ ಹೋಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವರು ಪ್ರತಿದಿನ ಏನು ಎಲೆನಲ್ಲಿ ಊಟ ಮಾಡ್ತಾ ಇದ್ರಲ್ವಾ, ಅದನ್ನು ಬಿಟ್ಬಿಟ್ಟು ಇನ್ಮೇಲೆ ಈ ಗಂಗ್ಲದಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆ ಗಂಗ್ಲವನ್ನೇ ಹಿಡ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಪುಟ್ಟ ಜೋಯಿಸನ್ಗೆ ಒಂದು ಸ್ವಭಾವ ಇದೆ, ಏನು, ಪ್ರತಿದಿನ ನಶೆ ಹಾಕೋದು. ನಶೆ ಹಾಕಬೇಕು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಹೆಚ್ಚಕ್ಕೆ ಪುಟ್ಟ ಜೋಯಿಸ ಕಾಸು ಏನಾದರೂ ನಾನು ಖರ್ಚು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ತಲೆನೇ ಹೊಡೆದ್ಬಿಟ್ಟಿದ್ದೀನಿ ನಾನು ಅನ್ನೋ ರೀತಿಯಲ್ಲಿ ಕಾಸು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಒಬ್ಬ ಪುಟ್ಟ ಜೋಯಿಸ. ಅವನಿರ್ತಕ್ಕಂತಹ ಊರಲ್ಲಿ ಒಂದು ವಿಮೆಯನ್ನು ಮಾಡಿಸ್ಬೇಕು ಅಂಥೇಳಿ ವಿಮಾ ಏಜೆಂಟ್ ಒಬ್ಬ ಕೆಂಬೂತಯ್ಯ ಅಂತ ಹೇಳಿರ್ತಾನೆ. ಅವನು ಆ ಊರಲ್ಲಿ ಅದಕ್ಕೆ ಏಜೆಂಟ್ ಆಗಿರ್ತಾನೆ. ಸೊ ಇವನನ್ನು ಎಲ್ಲರೂ ಕೂಡ ಒಂದು ರೀತಿ ನೋಡ್ತಾ ಹೋಗ್ತಾ ಇರ್ತಾರೆ, ಇವ್ನು ಯಾವನೋ ದರೋಡೆಕೋರನೋ ಅಥವಾ ಸ್ಮಗ್ಲರೋ ಅಥವಾ ಕಳ್ಳತನ ಮಾಡ್ತಕ್ಕಂಥನೋ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವನನ್ನು ನೋಡ್ತಾ ಹೋಗ್ತಿರ್ತಾರೆ. ಆದರೆ ಅವನು ಯಾವಾಗ ವಿಮಾ ಏಜೆಂಟ್ ಆದ್ನೋ ಅವಾಗಿಂದ ಅವನ ತನ್ನ ವರಸೆಗಳನ್ನು ಬದಲಾಯಿಸ್ತಾ ಹೋಗ್ತಾನೆ. ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಾತಾಡುವಂಥದ್ದು. ಅವಾಗ ಅನ್ಸುತ್ತೆ ಏನೋ ಇವನು ಪಿತೂರಿ ಮಾಡ್ತಾ ಇರಬೇಕು, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ ಅಂಥೇಳಿ. ಅಷ್ಟೊಂದು ಅಲ್ದಿದ್ರೆ ಇಷ್ಟೊಂದು ವಿಧೇಯತೆ ಅವನ್ಯಾಕೆ ಏನೋ ಹೇಳಬೇಕಾಗಿತ್ತು, ಅಥವಾ ಇಷ್ಟೊಂದು ವಿಧೇಯತೆಯನ್ನು ಅವನು ಯಾಕೆ ತೋರಿಸ್ಬೇಕು ನಮಗೆ. ಅದು ಅಲ್ಲದೆ ನಮ್ಮ ಹತ್ರ ಏನಾದ್ರು ಬಂದು ಮಾತಾಡಿದಾಗ ನೆನ್ನೆನೋ ಬಾರೋ ಹೋಗೋ ಅಂಥೇಳಿ ಮಾತಾಡ್ತಾ ಇರ್ತಕ್ಕಂಥ ಇವಾಗೇನು ಹೇಳ್ತೇನೆ, ಬಾರಯ್ಯ ಹೋಗಯ್ಯ, ಅಂದರೆ ಎಷ್ಟೊಂದು ವಿಧೇಯತೆಯನ್ನು ತೋರಿಸ್ತಾ ಹೋಗ್ತೀನಲ್ವಾ, ಇಷ್ಟೊಂದೆಲ್ಲ ಮಾತಾಡ್ತಾನಲ್ಲ ಅಂದರೆ ಅವ್ನಿಗಿಂದ ಇಷ್ಟು ಟೈಮ್ ಇದೆಯಾ. ಆಮೇಲೆ ಕೆಲವು ಸಲ ಬಂದ್ಬಿಟ್ಟು ಏನಾದರೂ ಹೇಳಿದ್ರೆ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕಲ್ಲ ಅಂಥೇಳಿ ಕೇಳ್ಕೊಳ್ತಾನೆ. ಆಮೇಲೆ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಇವನನ್ನು ನೋಡಿದ್ರೆ ಒಬ್ಬ ಧೂರ್ತನೋ, ಘಾತಕನೋ, ಕಳ್ಳತನ ಮಾಡ್ತಕ್ಕಂಥನೋ ಅಂಥೇಳಿ ಊರಿನ ಜನ ನೋಡ್ತಾ ಹೋಗ್ತಾ ಇರ್ತಾರೆ. ಆಗ ಪುಟ್ಟ ಜೋಯಿಸ ಏನು ಹೇಳ್ತಾನೆ, ವಿಮಾ ಏಜೆಂಟ್ ಅವರು ಪರಾವಲಂಬಿ, ಅವ್ರ ಥರ ಯಾರೂ ಇರಲ್ಲ, ಎಲ್ಲರೂ ಕೂಡ. ಇವನಿಗಾಗಿ ನಾವು ಏನು ಮಾಡಬೇಕು, ವಿಮೆಯನ್ನು ಕಟ್ತಾ ಇರಬೇಕು. ಇವನು ಮಾತ್ರ ಅದೇ ದುಡ್ಡಲ್ಲಿ ಕಮಿಷನ್ ಪಡ್ಕೊಂಡು ಚೆನ್ನಾಗಿರ್ತಾನೆ, ಅಂಥವನಿಗೆ ನಾವು ವಿಮೆಯನ್ನು ಕಟ್ಟಬೇಕಾ. ಮನುಷ್ಯ ತನ್ನ ಯೋಗ್ಯತೆ ಇಟ್ಕೊಳ್ಬೇಕು. ಆ ಯೋಗ್ಯತೆಯನ್ನು ಕಳೆದುಕೊಳ್ಬೇಕಾದ್ರೆ ಅವನು ವಿಮಾ ಏಜೆಂಟ್ ಆದರೆ ಸಾಕು. ಅಂದರೆ ನಮಗೆ ಒಂದು ಯೋಗ್ಯತೆ ಇದೆ, ಆ ಯೋಗ್ಯತೆಯನ್ನು ಕಳ್ಕೋಬೇಕು ಅಂತ ಹೇಳಿದ್ರೆ ಇಂಥ ವಿಮಾ ಏಜೆಂಟ್ ಆಗಿದ್ರೆ ಸಾಕಲ್ವಾ. ಆಗ ವಿಮೆ ಏನೋ ನಾನು ಮಾಡ್ತೇನೆ, ಆದರೆ ತಿಂಗಳು ಪ್ರೀಮಿಯಂ ನೀನು ಕಟ್ಕೋ ಅಂಥೇಳಿ ಕೆಲವರು ಅವನಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಈ ಥರ ಎಲ್ಲ ಮಾತುಗಳನ್ನು ಕೇಳಿರ್ತಕ್ಕಂಥವ್ನಿಗೆ ಪುಟ್ಟ ಜೋಯಿಸನು ಕೂಡ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ. ಅವನು ಕೂಡ ನೀನೇನೋ ವಿಮಾ ಹಣ ಮಾಡು ಅಂತ ಹೇಳ್ತೀಯಪ್ಪ, ನನ್ನ ಹತ್ರ ಬಂದು ಅಷ್ಟು ಕಟ್ಟು ಇಷ್ಟು ಕಟ್ಟು ಅಂಥೇಳಿ ವಿಮೆ ಮಾಡಿದ ಕೂಡಲೇ 2-3 ಕಂತಲ್ಲಿ ನಾನು ಕೊಟ್ಟು ಸತ್ತೋಗ್ಬಿಟ್ರೆ ನಾನು ಸತ್ತೋಗ್ಬಿಟ್ರೆ ಏನಾಯಿತು, ಆ ಕಂಪ್ನಿಗೆ ಲಾಭ ಆಯ್ತಲ್ವ. ಏಕೆಂದರೆ 2 ಕಂತು ನಾನು ಕಟ್ಟಿರ್ತೀನಿ, 3 ಕಂತು ಕಟ್ಟಿರ್ತೀನಿ, ನಾನು ಸತ್ತೋದ್ಮೇಲೆ ಈ ದುಡ್ಡೆಲ್ಲ ಯಾರಿಗೆ ಸೇರ್ಕೊತೋ, ವಿಮಾ ಕಂಪ್ನಿಗೆ ಸೇರ್ಕೊಂಡ್ಬಿಡುತ್ತಲ್ವ, ಅವ್ರಿಗೆ ಲಾಭ ಆಗೋಗುತ್ತಲ್ವ ಅಂಥೇಳಿ ಹೇಳಿದ್ಮೇಲೆ ಅದಕ್ಕೆ ಮುಂದುವರಿಸಿ ಮಾತನ್ನು ಹೇಳ್ತಾನೆ. ಒಂದು ವೇಳೆ ನಾವು ಸತ್ವಿ ಅಂತ ಇಟ್ಕೊಳಪ್ಪ, ಆ ಹಣದಿಂದ ಏನು ಪ್ರಯೋಜನ ಆಗತ್ತೆ ಅಂಥೇಳಿ ಎಲ್ಲರ ಮುಂದೆನೂ ಕೇಳ್ತಾನೆ. ಅದಕ್ಕೆ ಕೆಂಬೂತಯ್ಯ ಹೇಳ್ತಾನೆ, ನೀವು ಯಾಕೆ ಸಾಯಬೇಕು, 55ನೇ ವಯಸ್ಸಿಗೆ ನೀವು ನಿಮ್ಮ ಕೈಗೆ ಹಣ ಬರಬೇಕು ಅಂದರೆ ಅದಕ್ಕೆ ನಿನ್ನ ಹತ್ರ ಯಾಕೆ ಕೊಟ್ಟಿಟ್ಟಿರಬೇಕು. ಅವ್ನು ಪುಟ್ಟ ಜೋಯಿಸ ಹೇಳ್ತಿರೋದು, ನಾನು 55 ವರ್ಷದವರೆಗೂ ಇರ್ತೀನಿ ಅಂತ ಹೇಳಿದ್ರೆ ಹಣ ಬರುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿವರೆಗೂ ನಿನ್ನ ಹತ್ರ ಯಾಕೆ ಹಣ ಇಟ್ಕೊಂಡಿರ್ಬೋದು. ಏನು ಮಂತ್ಲಿ ನಾನು ಪ್ರೀಮಿಯಂ ಕಟ್ತೀನಲ್ಲ, ಅದಲ್ಲೇ ನಾನೇ ಗಂಟು ಮಾಡ್ಕೋಬೋದಲ್ವ, ಅದನ್ನು ನಾನೇ ಒಂದು ಕಡೆ ಹಾಕ್ಕೋಬೋದಲ್ಲ, ಅದೇ ಗಂಟು ಆಗುತ್ತಲ್ವ, ನಿನ್ನ ಹತ್ರ ಯಾಕೆ ಕಟ್ಟಬೇಕು ಅಂಥೇಳಿ ಹೇಳ್ತಾನೆ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ಅವನು ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತಿಲ್ಲ. ಯಾವತ್ತಲ್ಲ ಒಂದಿನ ನಮ್ಮ ಹತ್ರ ಬಂದೇ ಬರ್ತಾರೆ ಅಂಥೇಳಿ ಅವನಿಗೆ ಅನಿಸ್ತಾ ಹೋಗುತ್ತೆ. ಸರಿ ಆಯಿತು, ಇವೆಲ್ಲ ಬಂದೇ ಬರ್ತಾರೆ ಅಂಥೇಳಿ ಅವನಿಗೆ ಗೊತ್ತಾಗತ್ತೆ. ಸರಿ, ಅದಕ್ಕೆ ಅವನೇನು ಮಾಡ್ತಾನೆ, ನೀವು ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ವಾ, ನೋಡಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ ನೋಡಿ. ಈಗ ಕಾನ್ಪುರದಲ್ಲಿ 100 ರೂಪಾಯಿಗೆ ಏನು ಮಾಡ್ದ, ಒಬ್ಬ ಕಂತನ್ನು ಕಟ್ಟಿ ಸತ್ತೋದ. ಅವನ ಮನೆಯವ್ರಿಗೆ 5,000 ರೂಪಾಯಿ ಬಂತು. ಅಲಹಾಬಾದಲ್ಲಿ 3,000 ರೂಪಾಯಿಗೆ ಮಾಡಿದ್ದ. ಆಮೇಲೆ 1-2 ತಿಂಗಳು ಬಿಟ್ಬಿಟ್ಟು 8,000 ರೂಪಾಯಿಗೆ ಆ ಪಾಲಿಸಿ ಏನು ಮಾಡ್ದ. ಅದಾದಮೇಲೆ ಅವ್ನು ಸತ್ತೋದ. ಅವ್ರ ಮನೆಯವ್ರಿಗೆ 8,000 ಬರೋ ರೀತಿನೂ ಆಯಿತು. ಇಂಥ ಇರಬೇಕಾದಾಗ ಮಾಡಿಸೋದ್ರಲ್ಲಿ ತಪ್ಪಿದೆ. ಅದಕ್ಕೆ ಪುಟ್ಟ ಜೋಯಿಸ ಹೇಳ್ತಾನೆ, ಹೌದು, ಕಂತು ಕೊಟ್ಟು ಸಾಯಬೇಕು, ಆಗ ಮಾತ್ರ ಸತ್ತೋರಿಗೆ ಲಾಭ, ಹೌದಾ ಅಂಥೇಳಿ ಅವ್ನು ಕೇಳ್ತಾನೆ. ಇಷ್ಟೆಲ್ಲ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಆ ಊರಿಗೆ ಒಂದು ಪ್ಲೇಗ್ ಅಂತಕ್ಕಂಥ ಒಂದು ರೋಗ ಅನ್ನೋದು ಬಂದ್ಬಿಡತ್ತೆ. ಎಲ್ಲೆಲ್ಲಿ ನೋಡಿದ್ರು ಆ ಊರಲ್ಲಿ ಕಸ, ಹಳೆ ಕಾಗದ, ಬುಟ್ಟಿ, ಈ ಥರ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಜನ ಎಷ್ಟು ಏನಾಗಿತ್ತು ಅಲ್ಲೆಲ್ಲ ಹೋಗಿ ಕಡೆ ಈ ಇಲಿಗಳೆಲ್ಲವೂ ಕೂಡ ಸೇರಿಕೊಂಡು ಆ ಕಸದಲ್ಲಿ ಮನೆಗಳನ್ನು ಮಾಡ್ಕೊಂಡಿದ್ವು. ವಂಶ ಪಾರಂಪರ್ಯವಾಗಿ ಅಲ್ಲೇ ಜೀವನವನ್ನು ಮಾಡ್ಕೊಂಡು ಬರ್ತಾಯಿತ್ತು. ಆ ಪ್ಲೇಗ್ ಬಂದಾಗ ಯಾವ ಊರಲ್ಲೂ ಸಾಯದೇ ಇರತಕ್ಕಂಥ ಅಷ್ಟು ಇಲಿಗಳು ಅಲ್ಲಿ ಸತ್ತು ಬೀಳ್ತಾಯಿದ್ವು.
ಅದು ಯಾವ್ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಪ್ರತಿದಿನ 10-20 ಬಿದ್ದವು. ಆಮೇಲೆ ಮಂಕ್ರಿಗಟ್ಟಲೆ ಮಾರುಗಟ್ಟಲೆ ಬಿದ್ದು ಬಿದ್ದು ಏನು ಮಾಡ್ತದೆ, ಸತ್ತು ಹೋಗ್ತಾ ಇದ್ವು. ಹಗಲು ರಾತ್ರಿ ಎಲ್ಲ ಕಡೆ ನೋಡಿದ್ರೆ ಅವು ಬಿದ್ದು ಸಾಯ್ತಾನೆ ಹೋಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಊರಿನ ಜನ ಏನು ಮಾಡ್ಕೊಳ್ತಾ ಇದ್ರು ಅಂದರೆ, ಇವಾಗ ಒಂದು ಇಲಿ ಬಿತ್ತು ಅಂತ ಹೇಳಿದ್ರೆ ಅದನ್ನು ಇವಾಗ ಬಿದ್ದಿದ್ದು ಭೂಪತಿ, ಆಮೇಲೆ ಬಿದ್ದಿದ್ದು ಅದರ ಮೂಷಿಕ ರಾಣಿ, ಅದಾದಮೇಲೆ ರಾಜ ಸತ್ತ, ಮಂತ್ರಿ ಸತ್ತ, ಅವನ ಸೇನಾಪತಿ ಸತ್ತ, ಅದಾದಮೇಲೆ ಸೈನಿಕರು ಸತ್ತರು ಅಂಥೇಳಿ ಮಾತಾಡ್ಕೊಳ್ತಾ ಹೋಗ್ತಾರೆ. ಅವ್ರಿಗೆ ಇವೆಲ್ಲವನ್ನು ನೋಡಿದ್ಮೇಲೆ ಇಲಿಗಳು ಇಷ್ಟೊಂದು ಸಾಯ್ತಾವಲ್ಲ, ಅವುಗಳಿಗೆ ಏನಾದರೂ ಡಾಕ್ಟ್ರುಗಳು ಏನಿರಲಿಲ್ವಾ? ನಾವೇನಾದರೂ ಒಂದು ರೋಗ ಬಂತು ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತೀವಿ, ಇವ್ರಿಗೆ ಏನಿರಲಿಲ್ವಾ? ಅಥವಾ ಇನ್ಕುಲೇಷನ್ ಅನ್ನೋದು ಇವ್ರಿಗೇನು ಮಾಡೋದೇ ಇಲ್ವಾ? ಅಥವಾ ಫೀಸ್ ಅನ್ನೋದೇನು ಕೇಳೋದೇ ಇಲ್ವಾ ಯಾರೂ ಅನ್ನೋ ರೀತಿಯಲ್ಲಿ ವಿನೋದವಾಗಿ ಮಾತಾಡ್ತಾ ಇರ್ತಾರೆ. ಆ ಊರಲ್ಲಿ ಪ್ಲೇಗ್ ಇದೆ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ ಆ ಊರಿನವರು ಯಾರೂ ಕೂಡ ಈ ಊರ ಹತ್ರಕ್ಕೆ ಬರೋದಕ್ಕೆ ಮುಂದಾಗ್ತಾನೆ ಇರಲಿಲ್ಲ. ಅದು ಅಲ್ಲದೆ ಅಲ್ಲಿ ಸಾಯ್ತಾ ಇರ್ತಕ್ಕಂಥ ಇಲಿಗಳ ರಾಶಿಯನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಭಯ ಅನ್ನೋದು. ನಿಮ್ಮ ಹಳ್ಳಿಯಲ್ಲಿ ಪ್ಲೇಗ್ ಇದೆಯಾ, ನಿಮ್ಮ ಹಳ್ಳಿಯಲ್ಲಿ ಪ್ಲೇಗ್ ಇದೆಯಾ, ಏನು ಇಷ್ಟೊಂದು ಇಲಿಗಳು ಸಾಯ್ತಾ ಇದ್ದಾವಲ್ವ, ಪ್ಲೇಗ್ ನಿಜವಾಗಿಯೂ ಕೂಡ ಆ ಇಲಿಗಳಿಂದ ಬಂದಿರತಕ್ಕಂಥ ಒಂದು ರೋಗನ ಅಂಥೇಳಿ ಎಲ್ಲರೂ ಕೂಡ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇದ್ದಕ್ಕಿದ್ದಂತೆ ಏನಾಗ್ತಾಯಿದೆ, ಮನುಷ್ಯರಿಗೂ ಕೂಡ ಇದು ಏನೋ ಜಾಸ್ತಿ ಆಗ್ತಾಯಿದೆ, ಬೇರೆಯವ್ರಿಗೆಲ್ಲರಿಗೂ ಕೂಡ ವಿಪರೀತವಾಗಿ ಹತ್ಕೊಳ್ತಾ ಇದೆ, ಅವರು ಕೂಡ ಸಾಯ್ತಾ ಇದ್ದಾರೆ, ತುಂಬ ಜನಕ್ಕೆ ಭಯ ಆಗೋಗುತ್ತೆ. ಇವೆಲ್ಲವನ್ನು ನೋಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಪುಟ್ಟ ಜೋಯ್ಸನ್ಗೂ ಕೂಡ ಏನಕ್ಕೆ ಭಯ ಆಗೋಗುತ್ತೆ ಅಂತ ಹೇಳಿದ್ರೆ, ತನ್ನ ಪಕ್ಕದ ಮನೇಲಿರ್ತಕ್ಕಂಥ ರಾಮುಗೂ ಅವನಿಗೂ ಕೂಡ ಈ ಒಂದು ಏನಾಯಿತು, ಪ್ಲೇಗ್ ಅನ್ನೋದು ಅಂಟ್ಕೊಳ್ತು, ಅವನು ಕೂಡ ಸತ್ತೋದ. ಇವಾಗ ಇವನಿಗೆ ಭಯ ಆಗೋಯ್ತು. ಅವಾಗಲಿಂದ ಅವನು ಹೇಳ್ತಾ ಇದ್ದ, ಕೆಂಬೂತಯ್ಯ ಒಂದು ವಿಮೆ ಮಾಡಿಸಪ್ಪ ಮಾಡಿಸು ಅಂಥೇಳಿ. ಇವಾಗ ಅವನಿಗೆ ಒಂದು ಧೈರ್ಯ ಬಂತು. ಸೊ ಈಗ ಈ ಪ್ಲೇಗಿಂದ ನಾನಂತೂ ಕೂಡ ತಪ್ಪಿಸ್ಕೊಳ್ಳಲಾರೆ. ಅಕಸ್ಮಾತ್ ನಾನು ಸತ್ತೋಗ್ಬಿಟ್ರೆ ನನ್ನ ಸಂಸಾರ, ನನ್ನ ಕುಟುಂಬ ಯಾರು ನೋಡ್ಕೊಳ್ತಾರೆ? ಅವ್ರಿಗೆ ಒಂದು ಅಷ್ಟಣನಾದರೂ ಆಗುತ್ತಲ್ವಾ ಅಂಥೇಳಿ ಅವನೇನು ಮಾಡ್ತಾನೆ, ಒಂದು ಪ್ರೀಮಿಯಂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂಥೇಳಿ ಅವನ ಹತ್ರ ಮಾತಾಡೋಕ್ಕೆ ಅಂಥೇಳಿ ಮುಂದಾಗ್ತಾನೆ. ಸರಿ, ಇನ್ಶೂರ್ ಮಾಡಿಸೋದು ಚಿಂತೆ ಇಲ್ಲ, ಪ್ರೀಮಿಯಂ ಕೊಟ್ಟರು ಚಿಂತೆ ಇಲ್ಲ. ಆದರೆ ಪ್ಲೇಗಿಗೆ ತುತ್ತಾಗಿ ಹೋದರೆ ನಾ ಏನು ಮಾಡೋದು ಮುಂದಕ್ಕೆ ಅಂಥೇಳಿ, ಎಷ್ಟು ಲಕ್ಷಕ್ಕೆ ಬೇಕಾದರೂ ಮಾಡ್ತಕ್ಕಂಥವ್ನು ಇವನಲ್ವಾ ಅಂತ ಹೇಳಿಬಿಟ್ಟು ಒಂದು 10,000 ರೂಪಾಯಿ ಪಾಲಿಸಿ ಮಾಡಿಸ್ಬಿಟ್ರೆ ಹೆಂಗೆ ಅಂಥೇಳಿ ಅಂದ್ಕೊಂಡು 10,000 ರೂಪಾಯಿ ಮಾಡಿಸ್ಬಿಡ್ತಾನೆ. ಅವನಿಗೆ ಕೆಂಬೂತಯ್ಯನಿಗೆ ಆಶ್ಚರ್ಯ ಆಗೋಗುತ್ತೆ. ಇಷ್ಟು ಅಂದರೆ ಅವನ ಜೀವಮಾನದಲ್ಲಿ ಯಾರೂ ಕೂಡ 10,000ಕ್ಕೆ ಸಂಬಂಧಪಟ್ಟಷ್ಟು ಯಾರ್ಯಾರು ಕೂಡ ಏನು ಮಾಡಿರಲಿಲ್ಲ, ಪಾಲಿಸಿಯನ್ನು ಮಾಡಿಸಿರಲಿಲ್ಲ. ಆದರೆ ಇವನು ಮಾಡಿಸ್ಬಿಟ್ನಲ್ಲ ಒಂದಕ್ಕೆ, ಅಂದರೆ ಅವನಿಗೆ ಕಮಿಷನು ಕೂಡ ಜಾಸ್ತಿ ಆಗೋಯ್ತು. ಸೊ ಬೋನಸ್ ಸಿಕ್ಕಿದ್ರಿಂದ ಜೋಯಿಸ್ರು ನೂರಾರು ಕಾಲ ಬದುಕಲಿ ಅಂಥೇಳಿ ಅವರನ್ನು ಪ್ರತಿದಿನ ಏನು ಮಾಡ್ಕೊಳ್ತಾ ಇದ್ದ, ಪ್ರಾರ್ಥಿಸ್ಕೊಳ್ತಾ ಹೋಗ್ತಾ ಇದ್ದ. ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇನ್ಕುಲೇಷನ್ ಕೂಡ ಮಾಡಿಸ್ತಾನೆ. ಅದಾದಮೇಲೆ ಪ್ರತಿದಿನ ಜೋಯಿಸ್ರು ಏನು ಮಾಡ್ತಾರೆ, ಬೆಳಗ್ಗೆ ಸಂಜೆ ಏನು ಮಾಡ್ತಾರೆ, ಹೋಗಿ ಬಂದು ವಾಕ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇರ್ತಾರೆ. ಸೊ ಇವನು ಮನಸ್ಸಿಗೆ ಏನಾದರೂ ಇದನ್ನು ಹಚ್ಕೊಂಡ್ಬಿಡ್ತಾನೆ ಪ್ಲೇಗ್ ಬಗ್ಗೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಸಂಜೆ ಇವನ ಜೊತೆಲೇ ಇರೋದಕ್ಕೆ ಅವನು ಮುಂದಾಗ್ತಾ ಹೋಗ್ತಾ ಇರ್ತಾನೆ. ಅವಾಗಿಂದ ಜೋಯ್ಸನ್ಗೆ ಏನಾಗುತ್ತೆ, ಸ್ವಲ್ಪ ಸಾವಿನ ಭಯ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅವಾಗ ಧೈರ್ಯ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಅವನ ಮನಸ್ಸಲ್ಲಿ. ಅವಾಗ ಏನಂತಾನೆ, ಇರಲಿ ಸಾವು ಬರಲಿ, ಸಿದ್ಧನಾಗಿದ್ದೇನೆ, ನನ್ನ ಸಾವಿಗೆ ಇನ್ಶೂರೆನ್ಸ್ ಕಂಪನಿ ಕೆಂಬೂತಯ್ಯ ಇದ್ದಾನೆ, ಎಲ್ಲವನ್ನ ಅವನು ನೋಡ್ಕೊಳ್ತಾನೆ ಅನ್ನೋ ಮಟ್ಟಿಗೆ ಅವ್ರೇನಾಗುತ್ತೆ, ಅವಾಗೇನಾಗುತ್ತೆ ಅವ್ರಿಗೆ ತುಂಬ ಮನಸ್ಸಲ್ಲಿ ಅನ್ನೋದು ಒಂದು ಮನೋಧಾಡ್ಯ ಅಂದರೆ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸುತ್ತಮುತ್ತ ಬೇರೆಯವರೆಲ್ಲರೂ ಕೂಡ ಸಾಯ್ತಾ ಇದ್ರು ಕೂಡ ಅವರೇನು ಯೋಚನೆ ಇಲ್ದಲೆ ತುಂಬ ಚೆನ್ನಾಗಿ ತಮ್ಮ ದೇಹ ಸ್ಥಿತಿಯನ್ನು ಕಾಪಾಡ್ಕೊಳ್ತಾ ಬರ್ತಾ ಇರ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಒಂದು ಧೈರ್ಯ, ಏನಾದರೂ ಆಗಲಿ ಪರವಾಗಿಲ್ಲ ಅಂಥೇಳಿ. ಪ್ರತಿದಿನ ಹೀಗೆ ಬೇರೆಯವರೆಲ್ಲರೂ ಮಾತಾಡ್ತಾ ಇವರೆಲ್ಲರೂ ಇರೋದನ್ನೆಲ್ಲ ನೋಡ್ತಾ ಇದ್ದು ಅಷ್ಟೊಂದು ಇಲಿಗಳು ಬಿದ್ದಿದ್ರು ಕೂಡ ಇವನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತನ್ನ ಮನಸ್ಸನ್ನು ಅವನೇನು ಮಾಡ್ತಿದ್ದಾನೆ, ತುಂಬ ಚೆನ್ನಾಗಿ ಹುರುಪನ್ನು ಮಾಡಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಕೆಲವು ಸಲ ನರಸಿಂಹಾಚಾರ್ಯರು ಕೂಡ ಏನಯ್ಯ ಯಾವ ಟಾನಿಕ್ ತೆಗೆದುಕೊಂಡೆ ಸಾಯ್ತೀನಿ ಅಂತ ಹೇಳಿದ್ದವನು ಇವಾಗ ಇಷ್ಟು ಚೆನ್ನಾಗಿ ಆಗೋಗಿದೆಯಲ್ಲ ಅಂಥೇಳಿ. ಆವಾಗ ಅವ್ರು ಏನು ಹೇಳ್ತಾರೆ, ವಿಮೆ ಮಾಡಿದ್ದು ಸ್ವಾಮಿ, ನನಗೆ ಯಮ ಬರ್ತಾನೆ ಅನ್ನೋದನ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ, ಇನ್ನೂ ನಾನು 100 ವರ್ಷ ಬದುಕೋದ್ರಲ್ಲಿ ಸಂದೇಹನೇ ಇಲ್ಲ ಅಂಥೇಳಿ ಎಲ್ಲರ ಮುಂದೆ ಅವನು ಹೇಳ್ಕೊತಾ ಹೋಗ್ತಾನೆ. ಆವಾಗ ಕೆಂಬೂತಯ್ಯ ಹೇಳ್ತಾನೆ, ವಿಮೆ ಯಮನನ್ನೇ ಎದುರಿಸ್ಬಿಡ್ತು ನೋಡಿ ಜೋಯಿಸ್ರೇ ಅಂಥೇಳಿ ಜಾಹೀರಾತನ್ನು ಕೊಡಬೇಕು ಅಂಥೇಳಿ ಮುಂದಾಗ್ತಾ ಹೋಗ್ತಾರೆ. ಅಂದರೆ ಮನಸ್ಸಿನಲ್ಲಿ ನಾವು ಯಾವುದಾದ್ರೂ ಒಂದು ಅಚಲವಾಗಿರ್ತಕ್ಕಂಥದ್ದನ್ನು ಇಟ್ಕೊಂಡ್ರೆ ಮನಸ್ಸು ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ. ಆ ನಡ್ಕೊಂಡು ಹೋದಾಗ ಅವೆಲ್ಲವನ್ನು ಮರೆಸಿ ಬೇರೆ ಇನ್ನಿತರದ್ದೆಲ್ಲವನ್ನು ಮರೆಸಿ ಆ ಕಡೆಗೆ ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ. ಆವಾಗ ಉಲ್ಲಾಸವಾಗಿರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಈ ಒಂದು ಪಾಠ ನಮಗೆ ತೋರಿಸ್ತಾ ಹೋಗುತ್ತೆ. ಥ್ಯಾಂಕ್ ಯು.